ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಕಿರಣ್ ಸರ್ ಮಾತಾಡ್ತಾ ಇದ್ದೀನಿ ಟ್ರಿಪಲ್ ಟಿ ಅಕಾಡೆಮಿಯಿಂದ. ನೋಡಿ ಬನ್ನಿ, ಈ ವಿಡಿಯೋದಲ್ಲಿ ನಾವು ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿ. ತುಂಬಾ ಜನಕ್ಕೆ ತುಂಬಾ ಕಡೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಈ ಒಂದು ಚಾಪ್ಟರ್ಲಿ. ಈ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ನಿಮಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ ಅದೆಲ್ಲದಕ್ಕೂ ಯಾವ ತರ ಆನ್ಸರ್ ಮಾಡಬೇಕು, ಜೊತೆಗೆ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಎಲ್ಲ ಕ್ವಶನ್ಸ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಅದನ್ನ ಡಿಸ್ಕಸ್ ಮಾಡ್ತೀನಿ. ಬನ್ನಿ ಮಕ್ಕಳು, ಫಸ್ಟ್ ನಾವು ಮಿಡ್ ಟರ್ಮ್ ಎಕ್ಸಾಮಿಗೆ ವೆಯ್ಟೇಜ್ ನೋಡೋದಾದ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತಂದ್ರೆ ಇಟ್ಸ್ ಒನ್ ಆಫ್ ದ ಮೇಜರ್ ಚಾಪ್ಟರು. ಮ್ಯಾಕ್ಸಿಮಮ್ ವೆಯ್ಟೇಜ್ ನ ಕವರ್ ಮಾಡೋ ಚಾನ್ಸಸ್ ಇರುತ್ತೆ. ನೋಡಿ, ಎಲೆಕ್ಟ್ರೋ ಕೆಮಿಸ್ಟ್ರಿ 1 ಮಾರ್ಕ್ ಅಲ್ಲೇ 3 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. 2 ಮಾರ್ಕ್ ಅಲ್ಲಿ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಮಾರ್ಕ್ ಕ್ವಶನ್ಸ್ ಅಂತ ಬಂದ್ರೆ 4 ಅಥವಾ ಮ್ಯಾಕ್ಸಿಮಮ್ 5 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕೆ 3 ಮಾರ್ಕ್ ಅಲ್ಲಿ ನಮಗೆ 4 ಕ್ವಶನ್ಸ್ ವರ್ಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ನ್ಯೂಮರಿಕಲ್ಸ್ಗೆ ಅಂತಾನೆ ಒಂದು ಸಪರೇಟ್ ಮೈನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಸಪರೇಟ್ ಮೈನ್ ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ನಮ್ಗಿರೋದು 2 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರು, ಒಂದು ಎಲೆಕ್ಟ್ರೋ ಕೆಮಿಸ್ಟ್ರಿ, ಇನ್ನೊಂದು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತ ಸೊಲ್ಯೂಷನ್ಸ್. ಆ 2 ಸೊಲ್ಯೂಷನ್ಸ್ ಮತ್ತೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರ್ ಅಲ್ಲಿ ಅವರು ನ್ಯೂಮರಿಕಲ್ಸ್ ಅನ್ನ ಕೊಡ್ಲೇಬೇಕು. ಅಲ್ಲೇ ಮ್ಯಾಕ್ಸಿಮಮ್ ಅಂದ್ರೆ 2 to 3 ಕ್ವಶನ್ಸ್ ಕವರ್ ಆಗ್ಬಿಡುತ್ತೆ. ಇನ್ನು ಒಂದು ಕ್ವಶನ್ ನಮಗೆ ಥಿಯರಿ ಟೈಪ್ ಕ್ವಶನ್ಸ್ ಅಲ್ಲಿ ಕೂಡ ಕವರ್ ಆಗೋ ಚಾನ್ಸಸ್ ಇದೆ. ಸೊ ಬನ್ನಿ, ಯಾವ್ದೆಲ್ಲ ಕ್ವಶನ್ಸ್ ನಾವು 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಎಲೆಕ್ಟ್ರೋ ಕೆಮಿಸ್ಟ್ರಿ ಅಲ್ಲಿ, ಅದನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಗಿ 1 ಮಾರ್ಕ್ ಕ್ವಶನ್ಸ್ ಅಂತ ಬಂದ್ರೆ ವಾಟ್ ಈಸ್ ದ ಇನಾಟ್ ವ್ಯಾಲ್ಯೂ ಆಫ್ ಶಿ ಅಂತ ಕೇಳಿದರೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದಕ್ಕೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು? ತುಂಬಾ ಸಿಂಪಲ್, ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಎಕ್ಸಾಂಪಲ್ ಇದಕ್ಕೆ ಆನ್ಸರ್ ಬಂದು ನೋಡಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಇಟ್ ಆಕ್ಟ್ಸ್ ಆಸ್ ಅ ಸ್ಟ್ಯಾಂಡರ್ಡ್ ಆರ್ ರೆಫರೆನ್ಸ್. ಯಾಕೆ ಇದನ್ನ ರೆಫರೆನ್ಸ್ ಆರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಆಗಿ ಕನ್ಸಿಡರ್ ಮಾಡ್ತೀವಿ? ಬಿಕಾಸ್ ಆಫ್ ಇಟ್ಸ್ ಇನಾಟ್ ವ್ಯಾಲ್ಯೂ. ಯಾಕೆ ಹೇಳ್ರು? ಇನಾಟ್ ವ್ಯಾಲ್ಯೂ ಏನಿರುತ್ತೆ? ಇನಾಟ್ ವ್ಯಾಲ್ಯೂ ಆಫ್ ಶಿ ಈಸ್ ±0.0 ವೋಲ್ಟ್. ಸೊ ಇದು ಇನಾಟ್ ವ್ಯಾಲ್ಯೂ. ಇನಾಟ್ ವ್ಯಾಲ್ಯೂ ಈಸ್ ಅಸ್ಯೂಮ್ಡ್ ಟು ಬಿ 0 ವೋಲ್ಟ್ಸ್. ಹಂಗಾಗಿ ನಾವು ಇದನ್ನ ರೆಫರೆನ್ಸ್ ಆರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಏನು? ಮೂವ್ ಆಗೋದನ್ನ ಹಿಂಡರ್ ಮಾಡೋದು, ತಡೆದಿಟ್ಕೊಳ್ಳೋದು, ಅದನ್ನೇ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಡೆಫಿನೇಷನ್, ಇಟ್ ಇಸ್ ಅ ಮೆಜರ್ ಆಫ್ ಹಿಂಡರೆನ್ಸ್ ಆರ್ ರೆಸಿಸ್ಟೆನ್ಸ್. ಯಾವುದಕ್ಕೆ? ಕಾಸ್ಡ್ ಬೈ ದ ಮೆಟೀರಿಯಲ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಕರೆಂಟ್ ಅನ್ನ ಆ ಮೆಟೀರಿಯಲ್ ಫ್ಲೋ ಆಗದೆ ಇರೋ ತರ ತಡೆಯೋದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ಗೆ ಮ್ಯಾಥಮೆಟಿಕಲ್ ಫಾರ್ಮ್ ಇಲ್ಲಿ ಹಾಕಿದ್ ನಾನು, R which is equal to rho L by A, where R is the resistance, rho ಅಂದ್ರೆ resistivity, L ಅಂದ್ರೆ length, A ಅಂದ್ರೆ area. ಹಾಗಾದ್ರೆ what is meant by that resistivity? ಆ resistivity ಅಂದ್ರೆ ಏನು? ಅಥವಾ ನಾವು ಅದನ್ನ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೂಡ ಹೇಳ್ತೀವಿ. ರೆಸಿಸ್ಟಿವಿಟಿ ಹೇಗೆ ಡಿಫೈನ್ ಮಾಡ್ತೀವಿ ನೋಡಿ, ಸೇಮ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರ್ಕೋತೀನಿ. R which is equal to rho L by A. Resistivity of a material is the resistance when the material is placed in 1 meter square area and they are present between 1 meter length. 1 meter ಲೆಂತ್ ಮತ್ತೆ 1 meter ಸ್ಕ್ವೇರ್ ಏರಿಯಾ ಇತ್ತು ಅಂತಂದ್ರೆ ನೋಡಿ, ಇದೆರಡಕ್ಕೂ ವ್ಯಾಲ್ಯೂ 1 ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಉಳ್ಕೊಳ್ಳೋದು R which is equal to rho. ಆಗ ಆ ಒಂದು ಕಂಡೀಷನ್ ನ ಕನ್ಸಿಡರ್ ಮಾಡಿ ನಾವು ರೆಸಿಸ್ಟಿವಿಟಿನ ಡಿಫೈನ್ ಮಾಡ್ತೀವಿ. ರೆಸಿಸ್ಟಿವಿಟಿ ಇಸ್ ಡಿಫೈನ್ಡ್ ಆಸ್ ಅ ರೆಸಿಸ್ಟೆನ್ಸ್ ವೆನ್ ದ ಎಲೆಕ್ಟ್ರೋಡ್ಸ್ ಆರ್ ಪ್ರೆಸೆಂಟ್ ಬಿಟ್ವೀನ್ 1 meter ಲೆಂತ್ ಅಂಡ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 1 meter ಸ್ಕ್ವೇರ್. ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್. ಹಾಗಾದ್ರೆ ಮೂವ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಮೂವ್ ಆಗೋದನ್ನ ಅಲೋ ಮಾಡುತ್ತೆ ಅನ್ನೋದನ್ನೇ ನಾವು ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಟ್ಸ್ ಅ ಮೆಜರ್ ಆಫ್ ಮೆಟೀರಿಯಲ್ಸ್ ಎಬಿಲಿಟಿ ಟು ಕಂಡಕ್ಟ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಇಂಡಿಕೇಟಿಂಗ್ ಹೌ ಈಸಿಲಿ ದ ಎಲೆಕ್ಟ್ರಿಕ್ ಚಾರ್ಜ್ ಕೆನ್ ಫ್ಲೋ ಥ್ರೂ ಇಟ್ ಆರ್ ಮೂವ್ ಥ್ರೂ ಇಟ್ ಅನ್ನೋದನ್ನೇ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಇಟ್ಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ನೋಡಿ, ಜಿ ಅಂದ್ರೆ ಕಂಡಕ್ಟೆನ್ಸ್ ವಿಚ್ ಇಸ್ ಈಕ್ವಲ್ ಟು KA by L. ಕೆ ನಾರ್ಮಲಿ ಅದನ್ನ ನಾವು ಕಪ್ಪ ಈ ತರ ಸಿಂಬಲ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಅದನ್ನೇ ಕಂಡಕ್ಟಿವಿಟಿ ಅಂತ ಹೇಳೋದು ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಅಗೇನ್ ಎ ಅಂದ್ರೆ ಏರಿಯಾ, ಎಲ್ ಅಂದ್ರೆ ಲೆಂತ್. ಡಿಫೈನ್ ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್.
ಸೇಮ್ ಕಂಡೀಷನ್ ಕಂಡ್ರು ಇಲ್ಲೂ G ವಿಚ್ ಇಸ್ ಈಕ್ವಲ್ ಟು KA/L ಅಂತ ಬರ್ದಿರ್ತೀವಿ. ವೆನ್ the area of cross section in a electrode or electrolytic cell is 1 meter square and the electrodes are placed between 1 meter length. ಈ ಕಂಡೀಷನ್ ಇದ್ದಾಗ G is equal to K ಆಗುತ್ತೆ. ಅದನ್ನೇ ನಾವು ಡೆಫಿನೇಷನ್ ಯೂಸ್ ಮಾಡ್ತೀವಿ. ಕಂಡಕ್ಟಿವಿಟಿ is the conductance of a material when the electrodes are placed between 1 meter length and area of cross section is 1 meter square. ಇದನ್ನೇ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಮಾರ್ಕ್ ಕ್ವಶನ್ ಯಾವ್ದು ಕೇಳ್ಬೋದು? ಡಿಫೈನ್ ಮೋಲಾರ್ ಕಂಡಕ್ಟಿವಿಟಿ. ಮೋಲಾರ್ ಕಂಡಕ್ಟಿವಿಟಿ ಕ್ವಶನ್ ಕೇಳ್ಬೋದು. ಸೊ ಇಟ್ಸ್ ಅ ಕಂಡಕ್ಟೆನ್ಸ್ ಡ್ಯೂ ಟು ಆಲ್ ದ ಅಯಾನ್ಸ್ ಪ್ರೊಡ್ಯೂಸ್ ಫ್ರಮ್ 1 mole ಆಫ್ ಎನ್ ಎಲೆಕ್ಟ್ರೋಲೈಟ್ ಅಟ್ ಎ ಗಿವನ್ ಕಾನ್ಸಂಟ್ರೇಷನ್. ಸೊ 1 mole ಆಫ್ ಎಲೆಕ್ಟ್ರೋಲೈಟ್ ಅಂತ ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ, ಹಂಗಾಗಿ ನಾವು ಅದನ್ನ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಮೋಲಾರ್ ಕಂಡಕ್ಟಿವಿಟಿ represented by lambda m. ನೋಡಿ lambda m ಗೆ ಫಾರ್ಮುಲಾ ಒಂದು kappa/c. ಕಪಾ ಅಂತಂದ್ರೆ ಕಂಡಕ್ಟಿವಿಟಿ ಆಯ್ತು, ಸಿ ಅಂತಂದ್ರೆ ಕಾನ್ಸಂಟ್ರೇಷನ್. ಇಲ್ಲಿ ಬೇಸ್ಡ್ ಆನ್ ದ SI ಯೂನಿಟ್ ಆಫ್ ಕೆ, ಅದು ಸೈಮನ್ ಪರ್ ಸೆಂಟಿಮೀಟರ್, ಸೈಮನ್ ಸೆಂಟಿಮೀಟರ್ ಮತ್ತೆ ಮೀಟರ್ ಮತ್ತೆ ಸೆಂಟಿಮೀಟರ್, ಈ ಎರಡು ಯೂನಿಟ್ ವೇರಿಯೇಷನ್ ಮೇಲೆ ನಾವಿಲ್ಲಿ ಈ ಲ್ಯಾಂಬ್ಡಾ ಎಂ ಫಾರ್ಮುಲಾನು ಸ್ಲೈಟ್ ಆಗಿ ವೇರಿಯೇಷನ್ ಮಾಡ್ತೀವಿ. ಅದನ್ನ ಯೂನಿಟ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ ಅಲ್ಲಿ ಯೂನಿಟ್ ಬರುತ್ತೆ, ಆ ಯೂನಿಟ್ ಬೇಸಿಸ್ ಮೇಲೆ ನಾನು ಅದನ್ನ ಹೇಳ್ತೀನಿ ಯಾವ ತರ ಚೇಂಜ್ ಮಾಡ್ಕೋಬೇಕು ಅಂತ. ಡಿಫೈನ್ ರಸ್ಟ್, ರೈಟ್ ಇಟ್ಸ್ ಕೆಮಿಕಲ್ ಫಾರ್ಮುಲಾ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬಾ ರಿಪೀಟೆಡ್ಲಿ ಕೇಳಿರುವಂತ ಕ್ವಶನ್. ನೋಡಿ ಡಿಫೈನ್ ರಸ್ಟ್. ರಸ್ಟ್ ಅಂತಂದ್ರೆ ಇಟ್ ಈಸ್ ಅ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಅದಕ್ಕೆ ಕೆಮಿಕಲ್ ಫಾರ್ಮುಲಾ ಅಂತ ಕೇಳಿದ್ರೆ Fe2O3.XH2O ಇದೆ ಕೆಮಿಕಲ್ ಫಾರ್ಮುಲಾ ಆರ್ ಕೆಮಿಕಲ್ ಕಾಂಪೋಸಿಷನ್ ಅಂತ ಕೂಡ ಕೇಳ್ತಾರೆ. ಕೆಮಿಕಲ್ ಕಾಂಪೋಸಿಷನ್ ಆಫ್ ರಸ್ಟ್ Fe2O3.XH2O, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಫೆರಿಕ್ ಅಂತಂದ್ರೆ Fe ಗೆ 3+ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ Fe2O3.XH2O ಅಂತ ಹೇಳ್ತೀವಿ. ಇದ್ರ ಮೇಲೆ ಇನ್ನೂ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫೈನ್ ರಸ್ಟಿಂಗ್, ನೇಮ್ ದ ಮೆಥಡ್ಸ್ ಟು ಪ್ರಿವೆಂಟ್ ರಸ್ಟಿಂಗ್, ಇದೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನ ಅದರ್ ಕ್ವಶನ್ಸ್ ಅಲ್ಲಿ ಜಸ್ಟ್ ಹೇಳಿರ್ತೇನೆ. ಬೇರೆ 1 ಮಾರ್ಕ್ ಕ್ವಶನ್ ಅಂತಂದ್ರೆ ನಾ ಹೇಳಿದೆ SI ಯೂನಿಟ್ಸ್ ಅಥವಾ ಯೂನಿಟ್ಸ್ ಆಫ್ ರೆಸಿಸ್ಟೆನ್ಸು, ಕಂಡಕ್ಟೆನ್ಸು, ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ ಮತ್ತೆ ಮೋಲಾರ್ ಕಂಡಕ್ಟಿವಿಟಿ, ಇದೆಲ್ಲದಕ್ಕೂ ಕೂಡ SI ಯೂನಿಟ್ಸ್ ತುಂಬಾ ಇಂಪಾರ್ಟೆಂಟು. ತುಂಬಾ ಸರಿ ಯಾವ್ದಾದ್ರು ಒಂದಕ್ಕೆ SI ಯೂನಿಟ್ಸ್ ಅನ್ನ 1 ಮಾರ್ಕ್ ಅಲ್ಲಿ ಕೇಳಿರೋ ಚಾನ್ಸಸ್ ಇರುತ್ತೆ. ಇವನ್ ನಾವು MCQs ಅಲ್ಲಿ ಇರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇರ್ಬೋದು, ಆ ತರ ಮೈನ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ SI ಯೂನಿಟ್ಸ್ ಆರ್ ಯೂನಿಟ್ಸ್ ಆಫ್ ರೆಸ್ಪೆಕ್ಟಿವ್ ಕ್ವಾಂಟಿಟೀಸ್. ನೋಡಿ ರೆಸಿಸ್ಟಿವಿಟಿ ರೋ ಅಂತ ಹೇಳಿದ್ವಿ, ಅದಕ್ಕೆ ಓಮ್ ಮೀಟರ್ ಇಸ್ ಅ ಯೂನಿಟ್. ಕಂಡಕ್ಟಿವಿಟಿ ಕಪ್ಪ ಕೆ ಅಂತ ಬರ್ದಿದ್ವಿ, ಅದಕ್ಕೆ ಸೈಮನ್ಸ್ ಪರ್ ಮೀಟರ್. ನೋಡಿ ಸೈಮನ್ ಪರ್ ಮೀಟರ್ ಇತ್ತು ಅಂತಂದ್ರೆ ನಾ ಹೇಳ್ತೀನಿ ನೆಕ್ಸ್ಟ್ ರೆಸಿಸ್ಟೆನ್ಸ್ಗೆ ಸಿಂಬಲ್ ಆರ್, ಅದಕ್ಕೆ ಓಮ್ ಅಂತ ಯೂಸ್ ಮಾಡ್ತೀವಿ. ಕಂಡಕ್ಟೆನ್ಸ್ಗೆ ಸಿಂಬಲ್ G ಇರುತ್ತೆ, ಸೊ ಅದಕ್ಕೆ ಸೈಮನ್ಸ್ ಅಥವಾ ಪರ್ ಹೋಮು, MHO ಈ ತರ ಯೂನಿಟ್ಸ್ ಅನ್ನ ಬರ್ಸಿರ್ತಾರೆ ನಿಮ್ಮ ಟೀಚರ್ಸ್, ಅದನ್ನು ಕೂಡ ವಿ ಕ್ಯಾನ್ ರೆಪ್ರೆಸೆಂಟ್. ಸೆಲ್ ಕಾನ್ಸ್ಟೆಂಟ್ ಸಿಂಬಲ್ ಬಂದು G ಸ್ಟಾರ್, ಅದಕ್ಕೆ ಯೂನಿಟ್ ಬಂದು ಪರ್ ಮೀಟರ್. ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ ಎಂ ಅಂತ ಹೇಳಿದ್ವಿ, ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ನೋಡಿ ಇಲ್ಲಿ ನಾ ಹೇಳಿದ್ದು ಯಾವ ತರ ಯೂಸ್ ಮಾಡಬೇಕು ಕೆ ಯೂನಿಟ್ ಮೇಲೆ ಲ್ಯಾಂಬ್ಡಾ ಎಂ ಅನ್ನ ಅಂತಂದ್ರೆ, ನೋಡಿ ಕೆಗೆ ನಾರ್ಮಲ್ ಯೂನಿಟ್ ಬಂದು ಸೈಮನ್ ಪರ್ ಮೀಟರ್ ಇರುತ್ತೆ. ಸೈಮನ್ ಪರ್ ಮೀಟರ್ ಇದ್ದಾಗ ಲ್ಯಾಂಬ್ಡಾ ಎಂ ಫಾರ್ಮುಲಾ ಬಂದು ಕೆ ಡಿವೈಡೆಡ್ ಬೈ ಸಿ ಇಂಟು 1000 ತಗೋತೀವಿ. ಅದೇ ಕಪ್ಪಾಗೆ ಸೈಮನ್ ಪರ್ ಸೆಂಟಿಮೀಟರ್ ಅಂತ ಇದ್ರೆ ಲ್ಯಾಂಬ್ಡಾ ಎಂ ಅಲ್ಲಿ K/C ಇದು ಕಾನ್ಸ್ಟೆಂಟೇ ಫಾರ್ಮುಲಾ ಬಂದು, ಬಟ್ ಪೊಸಿಷನ್ ಆಫ್ 1000 ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ಸೈಮನ್ ಪರ್ ಸೆಂಟಿಮೀಟರ್ ಅಂತ ತಗೊಂಡ್ರೆ 1000 ಶುಡ್ ಬಿ ಇನ್ ದ ನ್ಯೂಮರೇಟರ್. ಈ ತರ ಬೇಸ್ಡ್ ಆನ್ ದ ಯೂನಿಟ್ ಆಫ್ ಕಂಡಕ್ಟಿವಿಟಿ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು ಮೋಲಾರ್ ಕಂಡಕ್ಟಿವಿಟಿಗೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಬಿಕಾಸ್
ನೀವು 1000ನ ನ್ಯೂಮರೇಟರ್ ತಗೊಳ್ಳೋ ಬದಲಿಗೆ ಡಿನಾಮಿನೇಟರ್ಲಿ ಅಥವಾ ಡಿನಾಮಿನೇಟರ್ ತಗೊಳ್ಳೋ ಬದಲಿಗೆ ನ್ಯೂಮರೇಟರ್ ತಗೊಂಡ್ರೆ ವಿಲ್ ಗೆಟ್ ಅ ಡಿಫರೆಂಟ್ ಆನ್ಸರ್, ರಾಂಗ್ ಆನ್ಸರ್ ಬರುತ್ತೆ. ಆಗ ಇಲ್ಲಿ ಲಾಸ್ ದ ಮಾರ್ಕ್ಸ್. ನೋಡಿ ಎಸ್ ಐ ಯೂನಿಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. 1 ಮಾರ್ಕ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು ಅಥವಾ MCQs ಇರ್ಬೋದು, ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಕೇಳೋ ಚಾನ್ಸಸ್ ತುಂಬಾ ಇದೆ. ಫ್ಯಾರಡೇಸ್ ಫಸ್ಟ್ ಲಾ ಇದೆ, ಫ್ಯಾರಡೇಸ್ ಸೆಕೆಂಡ್ ಲಾ ಇದೆ, ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಇದೆ. ಇದೆಲ್ಲದಕ್ಕೂ ಸ್ಟೇಟ್ಮೆಂಟ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ ಕೇಳಿದಾಗ ಸ್ವಲ್ಪ ನೋಡಿ ಅದಕ್ಕೆ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಬರೀರಿ. ಸ್ಟೇಟ್ಮೆಂಟು ಡೆಫಿನೇಷನ್ಸ್ ನಾರ್ಮಲಿ NCERT ರೆಫರ್ ಮಾಡಿ ಅದ್ರಲ್ಲಿ ಏನಿರುತ್ತೆ ಅದನ್ನೇ ಸಿಂಪ್ಲಿಫೈಡ್ ಸ್ಟೇಟ್ಮೆಂಟ್ ಬರೆಯೋ ತರ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಕೇಳಿದ್ದಾರೆ. ಫ್ಯಾರಡೇಸ್ ಫಸ್ಟ್ ಲಾ ಅಲ್ಲಿ ನೋಡಿ ಮ್ಯಾಥಮೆಟಿಕಲ್ ಫಾರ್ಮ್ ಏನಿದೆ, W ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q ಅಂತ ಇದೆ. W ಅಂತಂದ್ರೆ ಮಾಸ್ ಆಫ್ ಎಲೆಕ್ಟ್ರೋಡ್ ಆರ್ ಮಾಸ್ ಆಫ್ ಅ ಮೆಟಲ್ ಅಂತ ಬರ್ದ್ಬೇಡ. ಎಲೆಕ್ಟ್ರೋಡ್ ಅಂತಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಮಾಸ್ ಆಫ್ ಮೆಟಲ್ ಡೆಪಾಸಿಟೆಡ್ ಆರ್ ಲಿಬರೇಟೆಡ್ ಅಂತ ಕೂಡ ಬರೀಬಹುದು. ಮಾಸ್ ಆಫ್ ಮೆಟಲ್ ಡಿಪಾಸಿಟೆಡ್ ಅಟ್ ಆನ್ ಎಲೆಕ್ಟ್ರೋಡ್ ಈಸ್ ಏನಿದೆ ಸಿಂಬಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? Q ಅಂದ್ರೆ ಏನು? ಸೊ ಕ್ವಾಂಟಿಟಿ ಆಫ್ ಕರೆಂಟ್. ಸೊ ಮಾಸ್ ಆಫ್ ಮೆಟಲ್ ಡಿಪಾಸಿಟೆಡ್ ಅಟ್ an electrode is directly proportional to quantity of electric current. Quantity of electric current passed. ಅದಕ್ಕೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ W ಪ್ರಪೋರ್ಷನಲ್ ಟು Q ಸಿಂಪ್ಲಿಫೈಡ್ ಫಾರ್ಮ್ ಬರೀಬೇಕು. ಆ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ W is equal to ZQ ಆಗುತ್ತೆ. ವೇರ್ Q is the product of I into T. Z ಅಂದ್ರೆ ಏನು? ಎಲೆಕ್ಟ್ರೋಕೆಮಿಕಲ್ ಇಕ್ವಿವೆಲೆನ್ಸ್, ಈಕ್ವಿವೆಲೆಂಟ್ ಮಾಸ್ ಡಿವೈಡೆಡ್ ಬೈ ಫ್ಯಾರಡೇಸ್ 96,500. ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲೈಸಿಸ್ ನೋಡಿ. ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲೈಸಿಸ್ ಮ್ಯಾಥಮೆಟಿಕಲ್ ಫಾರ್ಮ್ ಇದು W1 ಡಿವೈಡೆಡ್ ಬೈ W2 which is equal to E1 by E2. ಹಾಗಾದ್ರೆ it states that when same quantity of electricity is passed to different electrodes, then mass of metal deposited is directly proportional to equivalent mass of a substance. Equivalent mass of substance. ಇದು Faraday's second law of electrolysis. When a same quantity of electricity is passed to a different electrodes, then mass of each substance deposited is directly proportional to their equivalent mass ಅಥವಾ equivalent mass of a substance ಅಂತ ಹೇಳ್ತೀವಿ. ನೆಕ್ಸ್ಟು 2 ಮಾರ್ಕಲ್ಲಿ ಬೇರೆ ಯಾವ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತಂದ್ರೆ, ಆಸ್ ಐ ಟೋಲ್ಡ್ ನಿಮಗೆ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಇದನ್ನ ಸ್ಟೇಟ್ಮೆಂಟ್ ಕೇಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಎಕ್ಸಾಂಪಲ್ ಅವರೇ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಎಕ್ಸಾಂಪಲ್ NaCl BaCl2 ಯಾವುದಾದ್ರೂ ಒಂದು ಎಕ್ಸಾಂಪಲ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅನ್ನೋ ಚಾನ್ಸಸ್ ಕೂಡ ಇದೆ. ನೋಡಿ, ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಏನಂತ ಹೇಳುತ್ತೆ? ಅಟ್ ಇನ್ಫೈನೈಟ್ ಡೈಲ್ಯೂಷನ್ the molar conductivity of an electrolytic solution is equal to the sum of individual ionic conductivities. Individual ionic conductivities ಅಂತಂದ್ರೆ cations as well as anions, each multiplied by the respective number of ions produced per formula unit of the electrolyte. So first statement ಅನ್ನ ಬರೆದ್ರೆ that's enough. Second statement additional point ಅಷ್ಟೇ. ಹಾಗಾದ್ರೆ ನೀವು ಡೆಫಿನೇಷನ್ ಇಷ್ಟು ಬರೆದ್ರು ಸಾಕು. At infinite dilution, the molar conductivity of an electrolyte is the sum of the contribution of individual ions present in an electrolytic solution or an electrolyte ಅಂತ ಬರೆದ್ರೆ ಆಗುತ್ತೆ. ಹಾಗಾದ್ರೆ ಇದಕ್ಕೆ
ಜನರಲ್ ಎಕ್ಸಾಂಪಲ್ ಬಂದು ಲ್ಯಾಂಬ್ಡಾ ಎಮ್ ಇನ್ಫೈನೈಟ್, ಲ್ಯಾಂಬ್ಡಾ ಎಮ್ ನಾಟ್ ಅಥವಾ ಲ್ಯಾಂಬ್ಡಾ ಎಮ್ ಇನ್ಫೈನೈಟ್ ಅಂತ ಹೇಳಿರ್ತೀವಿ. ಲ್ಯಾಂಬ್ಡಾ ಪ್ಲಸ್ ಇನ್ಫೈನೈಟ್ ಪ್ಲಸ್ ಲ್ಯಾಂಬ್ಡಾ ಮೈನಸ್ ಇನ್ಫೈನೈಟ್. ಏನಿದು ಲ್ಯಾಂಬ್ಡಾ ಪ್ಲಸ್ ಮತ್ತು ಲ್ಯಾಂಬ್ಡಾ ಮೈನಸ್ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಅವ್ರು ಕೇಳ್ತಾರೆ ಎಕ್ಸ್ಪ್ಲೈನ್ ದ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ NaCl ಮಾಲಿಕ್ಯೂಲ್ ಅಥವಾ BaCl2 ಈ ಥರ ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ರೆ ನೋಡಿ, ಲ್ಯಾಂಬ್ಡಾ ಎಮ್ ಆಫ್ NaCl ಅಟ್ ಇನ್ಫೈನೈಟ್ ಡೈಲ್ಯೂಷನ್ ವಿಚ್ ಇಸ್ ಈಕ್ವಲ್ ಟು, ಈಗ ನೋಡಿ NaCl ಡಿಸೋಸಿಯೇಟ್ ಮಾಡ್ತಿದ್ದೀವಿ ಅಂತಂದ್ರೆ ವಿಲ್ ಗೆಟ್ Na ಪ್ಲಸ್ ಅಂಡ್ Cl ಮೈನಸ್. ಇಲ್ಲೂ ಅಷ್ಟೇ ಲ್ಯಾಂಬ್ಡಾ ಎಮ್ ಇನ್ಫೈನೈಟ್ NaCl ಅಂತಂದ್ರೆ ಲ್ಯಾಂಬ್ಡಾ ಇನ್ಫೈನೈಟ್ Na ಪ್ಲಸ್ ಲ್ಯಾಂಬ್ಡಾ ಇನ್ಫೈನೈಟ್ Cl ಮೈನಸ್, ಈ ಥರ ತಗೋತೀವಿ ಅಷ್ಟೇ, ತುಂಬ ಸಿಂಪಲ್. ಸೊ ಲ್ಯಾಂಬ್ಡಾ ಇನ್ಫೈನೈಟ್ Na ಪ್ಲಸ್ ಅಯಾನ್ ಕ್ಯಾಟ್ ಅಯಾನ್ ಅದು. ಸೊ ಲ್ಯಾಂಬ್ಡಾ ಇನ್ಫೈನೈಟ್ ಆಫ್ Cl ಮೈನಸ್ ಅಯಾನ್. ಇದೇ ಥರ BaCl2 ಕೇಳಿದ್ರೆ ನೋಡಿ ಹೀಗೆ BaCl2 ಅಂತ ಬರೆದ್ರೆ Ba2 ಪ್ಲಸ್ ಅಂತ ಬರೀತೀರಾ ಪ್ಲಸ್ 2Cl ಮೈನಸ್ ಅಂತ ಬರೆದಿರ್ತೀರಾ. ಹಾಗಾದರೆ ಇದಕ್ಕೆ ಅವ್ರು ಏನಾದರೂ ಎಕ್ಸಾಂಪಲ್ ಕೋಲ್ರಾಶ್ ಲಾ ಎಕ್ಸಾಂಪಲ್ ಬೈ BaCl2 ಅಂತ ಕೇಳಿದ್ರೆ ತುಂಬ ಸಿಂಪಲ್. ಲ್ಯಾಂಬ್ಡಾ ಎಮ್ ಇನ್ಫೈನೈಟ್ ಆಫ್ BaCl2 ಅಯಾನ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಇನ್ಫೈನೈಟ್ ಆಫ್ Ba2 ಪ್ಲಸ್ ಪ್ಲಸ್ 2 ಇಂಟು ಲ್ಯಾಂಬ್ಡಾ. ಅಂದರೆ ಇದನ್ನೇ ಅವ್ರು ಹೇಳಿರೋದು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ. ನಾನು ಏನು ನಿಮಗೆ ಅಡಿಷ್ನಲ್ ಪಾಯಿಂಟ್ ಕೊಟ್ಟೆ ಅದನ್ನು ಇಲ್ಲಿ ಹೇಳಿದ್ದೀನಿ. 2 times that of lambda infinite of Cl minus, each multiplied by the respective number of ions produced per formula unit of electrolyte. BaCl2 it gives 2Cl minus ion. ಅದನ್ನು ನಾವು ಮಲ್ಟಿಪಲ್ ಮಾಡ್ತೇವೆ. ಬೇರೆ 2 ಮಾರ್ಕ್ ಕ್ವಶನ್ಸ್ ಯಾವ್ದು ಕೇಳ್ಬೋದು? ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಆರ್ ಡೈಲ್ಯೂಷನ್. ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಡ್ರು. ಅಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಿಮಗೆ ಒಂದು ಕಂಪಲ್ಸರಿ ಕ್ವಶನ್ 2 ಮಾರ್ಕಲ್ಲಿ ಬಂದಿರುತ್ತೆ, ರೀಸನಿಂಗ್ ಟೈಪ್ ಆಫ್ ಕ್ವಶನ್ ಅಥವಾ ಈ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಅಂಡ್ ಡೈಲ್ಯೂಷನ್ ಅಂತಂದ್ರೆ ತುಂಬಾ ಸಿಂಪಲ್ ಇದು. ಅದಕ್ಕೆ ಒಂದು ಶಾರ್ಟ್ ಕಟ್ ಕೂಡ ಹೇಳ್ಕೊಟ್ಟಿರ್ತೀನಿ ನಿಮಗೆ. ನೋಡಿ, ಹೌ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ವೇರೀಸ್ ವಿತ್ ಕಾನ್ಸಂಟ್ರೇಷನ್ ಆರ್ ಡೈಲ್ಯೂಷನ್. ಅವ್ರು ಕಾನ್ಸಂಟ್ರೇಷನ್ ರೆಸ್ಪೆಕ್ಟ್ ಮೇಲಾದರೂ ಕೇಳ್ಬೋದು ಅಥವಾ ವಿತ್ ರೆಸ್ಪೆಕ್ಟ್ ಟು ಡೈಲ್ಯೂಷನ್ ಮೇಲಾದರೂ ಕೇಳ್ಬೋದು. ಕಂಡಕ್ಟಿವಿಟಿ ಆಲ್ವೇಸ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಹಾಗಾದ್ರೆ ಕಂಡಕ್ಟಿವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಕಂಡಕ್ಟಿವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಹಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈಲ್ಯೂಷನ್. ಇಷ್ಟು ಬರ್ಕೊಂಡ್ಬಿಟ್ರೆ ಆಗೋಯ್ತು. ಬಿಕಾಸ್ ಕಾನ್ಸಂಟ್ರೇಷನ್ ಮತ್ತೆ ಡೈಲ್ಯೂಷನ್ ಏನು ಆಪೋಸಿಟ್ ನೇಚರಲ್ಲಿರುತ್ತೆ. ಹಾಗೆ ಕಂಡಕ್ಟಿವಿಟಿ ಅಂತ ಬಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈಲ್ಯೂಷನ್. ಯಾಕೆ ವೈ ಕಂಡಕ್ಟಿವಿಟಿ ಆಲ್ವೇಸ್ ಡಿಕ್ರೀಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಅಂತಂದ್ರೆ ಇಲ್ಲಿ ನೋಡಿ, ದಿಸ್ ಇಸ್ ಡ್ಯೂ ಟು ದ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಡಿಕ್ರೀಸಸ್ ಆನ್ ಡೈಲ್ಯೂಷನ್. ಡೈಲ್ಯೂಟ್ ಮಾಡಿಬಿಟ್ರೆ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಕಂಡಕ್ಟಿವಿಟಿನೂ ಡಿಕ್ರೀಸ್ ಆಗುತ್ತೆ. ಮೋಲಾರ್ ಕಂಡಕ್ಟಿವಿಟಿ ಹೇಗೆ ವೇರಿಯೇಷನ್ ಆಗುತ್ತೆ ಹಾಗಾದ್ರೆ? ಸೊ ಮೋಲಾರ್ ಕಂಡಕ್ಟಿವಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಷ್ಟೇ. ಮೋಲಾರ್ ಕಂಡಕ್ಟಿವಿಟಿ ಅವರು ಡೈಲ್ಯೂಷನ್ ಆದರೂ ಕೇಳಲಿ, ಕಾನ್ಸಂಟ್ರೇಷನ್ ಆದರೂ ಕೇಳಲಿ, ಈ ಸಿಂಪಲ್ ರಿಲೇಷನ್ ನೆನ್ಪಿಟ್ಕೊಂಡ್ರೆ ಆಗುತ್ತೆ. ತುಂಬ ಸಿಂಪಲ್. ಕಂಡಕ್ಟಿವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈಲ್ಯೂಷನ್. ಮೋಲಾರ್ ಕಂಡಕ್ಟಿವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಲ್ಯೂಷನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಆ ಸಿಂಪಲ್ ರಿಲೇಷನ್ನ ನೆನ್ಪಿಟ್ಕೊಳ್ಳಿ, ನಿಮಗೆ 2 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ಸೊ ಯಾಕೆ ವೈ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್? ಡೈಲ್ಯೂಷನ್ ಮಾಡಿಬಿಟ್ರೆ ಮೋಲಾರ್ ಕಂಡಕ್ಟಿವಿಟಿ ಯಾಕೆ ಇನ್ಕ್ರೀಸ್ ಆಗುತ್ತೆ? ತುಂಬ ಸಿಂಪಲ್. ಬಿಕಾಸ್ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ 1 mole ಆಫ್ ಎನ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್. ಡೈಲ್ಯೂಟ್ ಮಾಡಿದ್ರೆ ಆ ಟೋಟಲ್ ವಾಲ್ಯೂಮ್ ಆಫ್ ಎನ್ ಎಲೆಕ್ಟ್ರೋಲೈಟ್ ವಿಚ್ ಕಂಟೈನ್ 1 mole ಆಫ್ ಎಲೆಕ್ಟ್ರೋಲೈಟ್ ಅಂತ ಏನು ಹೇಳ್ತೀವಿ, ಆ ಟೋಟಲ್ ವಾಲ್ಯೂಮ್ ನಮಗೆ ರೈಸ್ ಆಗುತ್ತೆ. ಹಾಗಾಗಿ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ಆರ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ತುಂಬ ಸಿಂಪಲ್. ರಿಲೇಷನ್ನು ಕೊಟ್ಟಿದ್ದೀನಿ, ಜೊತೆಗೆ ರೀಸನ್ನನ್ನು ಕೂಡ ಬರೆದಿದ್ದೀನಿ. ಸೊ ರೀಸನ್ ನೆನ್ಪಿಟ್ಕೊಂಡಿರಿ. ಕೆಲವೊಂದ್ಸರಿ ರೀಸನ್ನೇ ಕೇಳ್ಬೋದು. ಸೊ ಕಂಡಕ್ಟಿವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್, ಗಿವ್ ರೀಸನ್. ಅಥವಾ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್, ವೈ ಅಂತ ರೀಸನ್ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ರಿಲೇಷನ್ ಮತ್ತು ಅದಕ್ಕೆ ರೀಸನ್ ಎರಡನ್ನೂ ಕೂಡ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಯಾವ್ದು ಬರ್ಬೋದು? ಸೊ ನೆಕ್ಸ್ಟ್ ಕ್ವಶನ್ ಅಂತ ಬಂದ್ರೆ 2 ಮಾರ್ಕಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಕಾನ್ಸಂಟ್ರೇಷನ್. ನೋಡಿ, ಒಂದು ಸ್ಟ್ಯಾಂಡರ್ಡ್ ಗ್ರಾಫ್ ಏನಿರುತ್ತೆ ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿರೋದು, ಆ ಸ್ಟ್ಯಾಂಡರ್ಡ್ ಗ್ರಾಫನ್ನ ನಾನು ಪ್ರೊವೈಡ್ ಮಾಡಿಬಿಟ್ಟಿದ್ದೀನಿ ನಿಮಗೆ. NCERT ನಲ್ಲಿ ಇರೋ ಗ್ರಾಫನ್ನೇ ಮ್ಯಾಕ್ಸಿಮಮ್ 90% ಇದೇ ಕೇಳೋದು. ಬೈ ಚಾನ್ಸ್ ಏನಾದರೂ ಚೇಂಜ್ ಮಾಡಿದ್ರೆ ಅವರು ಮಾಲಿಕ್ಯೂಲ್ ಕೊಡದೆ ಬರೀ ವೀಕ್ ಎಲೆಕ್ಟ್ರೋಲೈಟ್ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ KCl ಅಥವಾ ಈ ಎಕ್ಸಾಂಪಲ್ ಬಿಟ್ಟು ಬೇರೆ ಎಕ್ಸಾಂಪಲ್ ಕೊಟ್ರೆ ಹೇಗೆ ನೆನ್ಪಿಟ್ಕೋಬೇಕು? ತುಂಬ ಸಿಂಪಲ್. ಇಲ್ಲಿ ಏನಿರುತ್ತೆ ಅಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡೋದು. ನಾನೇನು ಬೇರೆ ಹೊಸದಾಗಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾವು ಲ್ಯಾಂಬ್ಡಾ m ವರ್ಸಸ್ ಕಾನ್ಸಂಟ್ರೇಷನ್ ಟು ದ ಪವರ್ ಹಾಫ್ ಅಥವಾ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ಅಂತ ತಗೋತೀವಿ. ಅದು ವೀಕ್ ಎಲೆಕ್ಟ್ರೋಲೈಟಿಗೆ ನೋಡಿ ಹೀಗೆ ಬರುತ್ತೆ. ವೀಕ್ ಎಲೆಕ್ಟ್ರೋಲೈಟಿಗೆ ಈ ಥರ ನೆಗೆಟಿವ್ ಸ್ಲೋಪ್ ಬರುತ್ತೆ. ಇಟ್ ವಿಲ್ ನಾಟ್ ಕೋಇನ್ಸೈಡ್ ವಿತ್ ದ ಎಕ್ಸ್ ಆಕ್ಸಿಸ್. ಆ ಕಾನ್ಸಂಟ್ರೇಷನ್ ಆಕ್ಸಿಸ್ಗೆ ವೀಕ್ ಎಲೆಕ್ಟ್ರೋಲೈಟು ಕೋಇನ್ಸೈಡ್ ಆಗೋದೇ ಇಲ್ಲ. ಈವನ್ ಇಫ್ ಯು ಎಕ್ಸ್ಟ್ರಾ ಪ್ಲಾಟ್ ದ ಗ್ರಾಫ್ ಅಲ್ಲಿ ನಿಮಗೆ ಕೋಇನ್ಸೈಡ್ ಆಗಲ್ಲ, ಟಚ್ ಆಗಲ್ಲ ಎಕ್ಸ್ ಆಕ್ಸಿಸ್ಗೆ. ಹಾಗಾಗಿ ವೀಕ್ ಎಲೆಕ್ಟ್ರೋಲೈಟಿಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾರ್ಮಲಿ ಕನ್ಸಿಡರ್ ಮಾಡಲ್ಲ. ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಅಥವಾ ಅದಕ್ಕೆ ಡಿಬೈ ಹಕಲ್ ಆನ್ಸಿಗರ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ವಿಲ್ ಗೆಟ್ ಸ್ಟ್ರೈಟ್ ಲೈನ್ ನೆಗೆಟಿವ್ ಕರ್ವ್. ಇದು ವೀಕ್ ಎಲೆಕ್ಟ್ರೋಲೈಟಿಗೆ. ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳಿ ಅವರು ಅದೊಂದೇ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡಬೇಕು, CH3COOH ಕೊಡಬೇಕಂತ ಏನಿಲ್ಲ. ದೇ ಮೇ ಗಿವ್ NH4OH. ಇವನ್ NH4OH ವೀಕ್ ಎಲೆಕ್ಟ್ರೋಲೈಟೆ. ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಎಲೆಕ್ಟ್ರೋಲೈಟು, ನಾನ್ ಎಲೆಕ್ಟ್ರೋಲೈಟು, ಎಲೆಕ್ಟ್ರೋಲೈಟಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್ ಡೆಫಿನೇಷನ್ಸನ್ನು ಕೂಡ ಡಿಸ್ಕಸ್ ಮಾಡಿರ್ತಾರೆ ನಿಮ್ಮ ಟೀಚರ್ಸು, ಎಕ್ಸಾಂಪಲ್ಸನ್ನು ಕೊಟ್ಟಿರ್ತಾರೆ. ಅದಕ್ಕೆ ಅವರು ಯಾವ ಒಂದು ಎಲೆಕ್ಟ್ರೋಲೈಟು ಎಕ್ಸಾಂಪಲ್, ಡಿಫ್ರೆಂಟ್ ಎಕ್ಸಾಂಪಲನ್ನು ಕೂಡ ಕೇಳ್ಬೋದು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ. ಹಾಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಬಂದರೆ ಇಲ್ಲಿ ನೋಡಿ ಈ ಥರ ಇರುತ್ತೆ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಡಿಫ್ರೆಂಟ್ ವೈಟ್ ಪೆನ್ನನ್ನು ಯೂಸ್ ಮಾಡಿರ್ತೀನಿ. ಸೊ ಇದು ಹೀಗೆ. ಸೊ ಈ ಥರ ನೆಗೆಟಿವ್ ಸ್ಟ್ರೈಟ್ ಲೈನ್ ನೆಗೆಟಿವ್ ಕರ್ವನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಅಷ್ಟೇ, ಅವರು KCl ರೆಪ್ರೆಸೆಂಟ್ ಮಾಡಿರ್ತಾರೆ. KCl ಕೊಡಬೇಕಂತ ಏನಿಲ್ಲ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದರೆ HCl ಕೊಡ್ತೀನಿ, H2SO4 ಕೊಡ್ತೀನಿ. ಎನಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿ ಕ್ಯಾನ್ ಕನ್ಸಿಡರ್. ನೆಕ್ಸ್ಟ್ 2 ಮಾರ್ಕಲ್ಲಿ ಯಾವ್ದು ಕೇಳ್ಬೋದು? ನ್ಯೂಮರಿಕಲ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಕಂಡ್ರೋ. ಈ ಸೆಲ್ ಕ್ಯಾಲ್ಕುಲೇಟ್ ಮಾಡೋದು, E0 ಸೆಲ್ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಕೋಲ್ರಾಶ್ ಲಾ ಅಪ್ಲಿಕೇಶನ್ಸ್ ಮೇಲೆ ನ್ಯೂಮರಿಕಲ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಒನ್ ಸಚ್ ಎಕ್ಸಾಂಪಲ್ ಇಸ್ ದಿಸ್: ದ ಲ್ಯಾಂಬ್ಡಾ m ವ್ಯಾಲ್ಯೂಸ್ ಫಾರ್ NaCl, LiBr ಅಂಡ್ LiCl are 126, 165 and 170 Simon meter square per mole respectively. Calculate lambda m for NaBr ಅಂತ ಕೇಳಿದ್ದಾರೆ. ಫಸ್ಟ್ ಇಲ್ಲಿ ನೋಡಿ, ಇದಕ್ಕೆ ತುಂಬಾ ಸಿಂಪಲ್ ಟೆಕ್ನಿಕ್ ಇದೆ, ನಾನು ಹೇಳ್ಕೊಡ್ತೀನಿ. ಲ್ಯಾಂಬ್ಡಾ ಎಮ್ ಆಫ್ NaBr ನಾವೀಗ ಫೈಂಡ್ ಔಟ್ ಮಾಡಬೇಕು. ಯಾವ್ದೆಲ್ಲ ಪ್ರೊವೈಡೆಡ್ ವ್ಯಾಲ್ಯೂಸ್ ಇರುತ್ತೆ ಫಸ್ಟ್ ಅದನ್ನ ಬರ್ಕೊಂಡ್ಬಿಡಿ. ಲ್ಯಾಂಬ್ಡಾ ಎಮ್ NaCl ಕೊಟ್ಟಿದ್ದಾರೆ, ನೆಕ್ಸ್ಟ್ ಲ್ಯಾಂಬ್ಡಾ ಎಮ್ LiBr ಕೊಟ್ಟಿದ್ದಾರೆ, ನೆಕ್ಸ್ಟ್ ಲ್ಯಾಂಬ್ಡಾ ಎಮ್ LiCl ಕೊಟ್ಟಿದ್ದಾರೆ. ಈಗ ನೀವು ಏನ್ ಮಾಡಬೇಕು? ಪ್ಲಸ್ಸು ಮೈನಸ್ ಅನ್ನ ಕರೆಕ್ಟ್ ಆಗಿ ಹಾಕ್ಬಿಟ್ರೆ ಮುಗಿದೋಯ್ತು. ಏನ್ ಆ ಪ್ಲಸ್ಸು ಮೈನಸ್ ಹಾಕ್ಬೇಕು? ತುಂಬಾ ಸಿಂಪಲ್. ಇಲ್ಲಿ ನೋಡಿ, NaBr ಅಲ್ಲಿ ಯಾವ್ದೆಲ್ಲ ಗ್ರೂಪ್ಸ್ ಇದೆ ನಮ್ಮ ಹತ್ರ? ವಿ ಹಾವ್ ಸೋಡಿಯಂ ಅಂಡ್ ವಿ ಹಾವ್ ಬ್ರೋಮಿನ್. ಆ ಗ್ರೂಪ್ ಇಲ್ಲದೆ ಇರೋಂಥ ಎಲೆಕ್ಟ್ರೋಲೈಟಿಗೆ ಮೈನಸ್ ಚಾರ್ಜ್ ಅನ್ನ ಹಾಕ್ಬಿಡಿ, ಅದನ್ನ ಸಬ್ಟ್ರಾಕ್ಟ್ ಮಾಡಿ. ಹಾಗಾದ್ರೆ ಆ ಎಲೆಕ್ಟ್ರೋಲೈಟ್ ಅಲ್ಲಿ ಇರೋಂಥ ಅಯಾನ್ಸ್ ಇರೋಂಥ ಸ್ಪೀಶೀಸ್ ಇತ್ತು ಅಂತಂದ್ರೆ ಅದನ್ನ ಆಡ್ ಮಾಡಬೇಕು ಅಷ್ಟೇ. ಈಗ NaBr ಹ್ಯಾಸ್ Na ಇನ್ ಇಟ್. ಈ NaCl ಅಲ್ಲೂ Na ಇದೆಯಾ? ಆಡ್ ಮಾಡೋದು ಇದನ್ನ. NaBr ಹ್ಯಾಸ್ Br ಮೈನಸ್. ಈ LiBr ಅಲ್ಲಿ Br ಇದೆಯಾ? ಹಾಗಾದ್ರೆ ಇದನ್ನ ಆಡ್ ಮಾಡ್ತೀನಿ. NaBr ಅಲ್ಲಿ ವಿ ಡೋಂಟ್ ಹ್ಯಾವ್ Li ಪ್ಲಸ್ ಆರ್ Cl ಮೈನಸ್. ಹಾಗಾದ್ರೆ ಇದನ್ನ ನಾನು ಏನ್ ಮಾಡ್ತೀನಿ? ಮೈನಸ್ ಮಾಡ್ತೀನಿ ಅಷ್ಟೇ. ತುಂಬಾ ಸಿಂಪಲ್. NaCl ಗೆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 126 ಕೊಟ್ಟಿದ್ದಾರೆ. LiBr ಗೆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 165 ಕೊಟ್ಟಿದ್ದಾರೆ. LiCl ಗೆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 170 ಕೊಟ್ಟಿದ್ದಾರೆ. ಇದರೆಲ್ಲ ನಾವು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಅನ್ ಆನ್ಸರ್ 121 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೂಲ್. ಸಾರಿ, ಸೈಮನ್ ಮೀಟರ್ ಸ್ಕ್ವೇರ್ ಅಲ್ಲಿದೆ, ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೂಲ್. ತುಂಬಾ ಸಿಂಪಲ್. ಈ ಥರ NCERTನಲ್ಲಿ ಇನ್ನೂ ಒಂದು 2-3 ಎಕ್ಸಾಂಪಲ್ಸ್ ನಿಮ್ಗೆ ಇರುತ್ತೆ. ಆ ಎಲ್ಲ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿದರೆ ನಿಮಗೆ
ಇದು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಯೂಸ್ ಮಾಡ್ಕೊಂಡು ಸೇಮ್ ಟೆಕ್ನಿಕನ್ನು ಅಲ್ಲಿ ಕೂಡ ಅಪ್ಲೈ ಮಾಡ್ತೀರ. ನೆಕ್ಸ್ಟು 2 ಮಾರ್ಕಲ್ಲಿ ಪ್ರಾಬ್ಲಿ ಇಷ್ಟು ಕ್ವಶನ್ಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಮಾರ್ಕ್ ಕ್ವಶನ್ಸ್ ಅಂತ ಬಂದರೆ ಯಾವುದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು, ಇನ್ನೊಂದು ಹೈಡ್ರೋಜನ್ ಆಕ್ಸನ್ ಫ್ಯೂಯಲ್ ಸೆಲ್ H2O2 ಫ್ಯೂಯಲ್ ಸೆಲ್, ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ, ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, write its cell representation and the cell reaction, give its standard electrode potential value. But this is standard hydrogen electrode NCRT image. NCRT image ne ನಾನು ಇಲ್ಲಿ ಹಾಕಿದ್ದೇನೆ. NCRT image ಅಲ್ಲಿ ನೋಡಿ, platinum wire is coated with a platinum black and it is immersed in a glass tube. And overall experimental setup is present or immersed in 1 molar HCl solution. 1 molar HCl solution acts as an electrolyte here, and the hydrogen gas is bubbled at 1 atmosphere or 1 bar pressure. Idu construction of a sheet. Cell representation diagram ille hakidini, ishtane baradre saku. Cell representation hege? Cell representation nodi, PT ಪ್ಲಾಟಿನಮ್ ವೈರ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರೋಡ್ ಇಯರ್, ಸಪೋರ್ಟಿಂಗ್ ಮೆಟಲ್ ಆಗಿ ತಗೋತೀವಿ. ಬಾರ್ H2 1 ಅಟ್ಮಾಸ್ಫಿಯರ್ಲಿ H2 ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ, ಹೈಡ್ರೋಜನ್ ಗ್ಯಾಸು. ಅಂಡ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಪ್ರೆಸೆಂಟ್ ಈಸ್ 1 molar HCl ಸೊಲ್ಯೂಷನ್, ಅದನ್ನ 1 molar H+ ಅಯಾನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೆಲ್ ರಿಯಾಕ್ಷನ್ ಏನು? ಸೆಲ್ ರಿಯಾಕ್ಷನ್ 2H+ + 2 electron gives rise to H2 ಗ್ಯಾಸ್ ಲಿಬರೇಟೆಡ್ ಅಟ್ 1 atmosphere or 1 bar pressure. ಹಾಗಾಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗಬೇಕು. ಸೊ ದಟ್ H+ ಅಯಾನ್ ಕಾನ್ಸಂಟ್ರೇಷನ್ HCl ಇದೆ, H2 ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ. ಸೆಲ್ ರೆಪ್ರೆಸೆಂಟೇಷನ್ಲಿ ಅದನ್ನೇ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ E0 ವ್ಯಾಲ್ಯೂ ಆಫ್ ಶಿ ಈಸ್ ಅಸ್ಯೂಮ್ ಟು ಬಿ ±0.0 ವೋಲ್ಟ್. ಈ ಶಿ ಮೇಲೆ ಇನ್ನೂ ಏನು ಕ್ವಶನ್ಸ್ ಅನ್ನ ಕೇಳ್ಬೋದು? ವಾಟ್ ಆರ್ ದ ಕಂಡೀಷನ್ಸ್ ಟು ಮೈಂಟೈನ್ ಶಿ, ಅಥವಾ ವಾಟ್ ಆರ್ ದ ಡಿಫಿಕಲ್ಟೀಸ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಶಿ, ಈ ಥರದ ಕ್ವಶನ್ಸ್ ಅನ್ನ ಕೇಳ್ಬೋದು. ಕಂಡೀಷನ್ಸ್ ಅಂತಂದ್ರೆ hydrogen gas maintained at 1 atmosphere pressure and 1 molar concentration of HCl solution is considered. ಇದನ್ನ ಕೇಳಿರ್ತೀವಿ. ಡಿಫಿಕಲ್ಟಿ ಏನಿರುತ್ತೆ? ಏನು ಡಿಫಿಕಲ್ಟೀಸ್ ನಾವು ಅಂದರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕನ್ಸ್ಟ್ರಕ್ಷನ್ಲಿ ಅಂತಂದರೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೈಂಟೈನ್ ಹೈಡ್ರೋಜನ್ ಗ್ಯಾಸ್ ಅಟ್ 1 atmosphere ಕಾನ್ಸ್ಟೆಂಟ್ಲಿ, ಅಂಡ್ it's difficult to maintain 1 molar HCl solution at a given condition constantly. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಇಲ್ಲಿ ಪ್ಲಾಟಿನಮ್ ವೈರ್ ಅನ್ನು ಯೂಸ್ ಮಾಡಿದ್ವಿ. ದಟ್ ಪ್ಲಾಟಿನಮ್ ವೈರ್ ಆಕ್ಟ್ಸ್ ಆಸ್ ಅನ್ ಅಡ್ಸಾರ್ಬೆಂಟ್. ಇಟ್ ಗೆಟ್ಸ್ ಪಾಯ್ಸನ್ಡ್ ಬೈ ಅಡ್ಸಾರ್ಬಿಂಗ್ ಅ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಶಿ. ಇದೆಲ್ಲ ಡಿಫಿಕಲ್ಟೀಸ್ ಟು ಮೈಂಟೈನ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಮೈಂಟೈನ್ ಮಾಡುವಾಗ ಏನೆಲ್ಲ ಡಿಫಿಕಲ್ಟೀಸ್ ಫೇಸ್ ಮಾಡ್ತೀವಿ, ಅದು ಕೂಡ 2 ಮಾರ್ಕಲ್ಲಿ ಕೇಳುವಂಥ ಕ್ವಶನ್. ಹಾಗಾಗಿ ಅದನ್ನು ಕೂಡ ಇಲ್ಲಿ ಹೇಳಿದ್ದೀನಿ. ಬೇರೆ ಕ್ವಶನ್ ಯಾವುದು? ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಹೇಳಿದೆ, H2O2 ಫ್ಯೂಯಲ್ ಸೆಲ್ ಅಂತ. ಸೊ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್ ರೈಟ್ ದ ರಿಯಾಕ್ಷನ್ಸ್ ಅಕರಿಂಗ್ ಅಟ್ ಆನೋಡ್ ಅಂಡ್ ಕ್ಯಾಥೋಡ್ ಆಫ್ H2O2 ಫ್ಯೂಯಲ್ ಸೆಲ್. ನೋಡಿ, H2O2 ಫ್ಯೂಯಲ್ ಸೆಲ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ಗಿಂತ ತುಂಬ ಸಿಂಪಲ್ ಇರುತ್ತೆ. ನೋಡಿ, ಇಲ್ಲಿ ಆನೋಡ್ ಮತ್ತು ಕ್ಯಾಥೋಡ್ ಎರಡು ಆಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಇರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ ಆರ್ ಬಬಲ್ಡ್, ಅಂಡ್ ನಮಗಿಲ್ಲಿ ಬರೋ ಬೈ ಪ್ರಾಡಕ್ಟು ಪ್ಯೂರ್ H2O ಇರುತ್ತೆ. ಹಾಗಾಗಿ ಇದು ಒನ್ ಆಫ್ ದ ಅಡ್ವಾಂಟೇಜ್, ಅದನ್ನು ಕೂಡ ಹೇಳಿರ್ತೀನಿ. ಸೆಲ್ ರಿಯಾಕ್ಷನ್ಸ್ ಏನು ಬರುತ್ತೆ? ನಾರ್ಮಲಿ ಆನೋಡ್ಸ್ ಅಲ್ಲಿ ಆಕ್ಸಿಡೇಷನ್ ಆಗಬೇಕು, H2O2 ಗೆಟ್ಸ್ ಆಕ್ಸಿಡೈಸ್ ಟು O2 + 2H++ 2 electron. ರಿಡಕ್ಷನ್ ಆಗಬೇಕು ಕ್ಯಾಥೋಡ್ ಅಲ್ಲಿ, H2O2 + 2H++ 2 electron gives rise to 2H2O. ಓವರಾಲ್ ಸೆಲ್ ರಿಯಾಕ್ಷನ್ ಅಥವಾ ನೆಟ್ ಸೆಲ್ ರಿಯಾಕ್ಷನ್ ಅಂತಂದ್ರೆ, ಎರಡು ಆನೋಡ್ ಮತ್ತು ಕ್ಯಾಥೋಡ್ ಹಾಫ್ ಸೆಲ್ ರಿಯಾಕ್ಷನ್ಸ್ ನಾವು ಆ್ಯಡ್ ಮಾಡ್ತೀವಿ, ಹಾಗಾಗಿ 2H2O gives rise to 2H2O + O2. ಈ H2O ನಮಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅಡ್ವಾಂಟೇಜಸ್ ಆಫ್ ಏನು H2O2 ಫ್ಯೂಯಲ್ ಸೆಲ್ ಕೇಳ್ತಾರೆ. ಸೊ ಇಟ್ಸ್ ಏನು ಬೈ ಪ್ರಾಡಕ್ಟ್ ಈಸ್ ಆಕ್ಸಿಜನ್ ಅಂಡ್ ಡಿಸೈರ್ಡ್ ಪ್ರಾಡಕ್ಟ್ ಈಸ್ ವಾಟರ್. ಬೈ ಪ್ರಾಡಕ್ಟ್ ಆಕ್ಸಿಜನ್ ಗ್ಯಾಸ್ ಎಲಿಮಿನೇಟ್ ಆಗಿಬಿಡುತ್ತೆ, ಈಸಿಲಿ ಎಸ್ಕೇಪ್ ಆಗುತ್ತೆ ಕಂಡೀಷನಿಂದ. ಸೊ ಹಾಗಾದರೆ H2O ನಮಗೆ ಪ್ಯೂರ್ ಫಾರ್ಮಲ್ಲಿ ಸಿಗುತ್ತೆ. ಇನ್ನೊಂದು, ಸೊ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ
ಸೊ ಗ್ರೀನ್ ಕೆಮಿಸ್ಟ್ರಿ ಅಪ್ಲಿಕೇಶನ್ ಇರುತ್ತೆ ಇಲ್ಲಿ. ನೆಕ್ಸ್ಟು ಎಫಿಷಿಯನ್ಸಿ, ಇಟ್ ಹ್ಯಾಸ್ ಮೋರ್ ಎಫಿಷಿಯಂಟ್. ಫ್ಯೂಯಲ್ ಸೆಲ್ಸ್ ಜನರಲಿ ಮೋರ್ ಎಫಿಷಿಯಂಟ್ ಇನ್ ನೇಚರ್. ಇದೆಲ್ಲ ಕೂಡ ಅಡ್ವಾಂಟೇಜಸ್ ಆಫ್ ಫ್ಯೂಯಲ್ ಸೆಲ್. ಅದನ್ನು ಕೂಡ 2 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಡ್ವಾಂಟೇಜಸ್ಸನ್ನು ಕೂಡ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸ್ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರಾಬ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳಿದ್ರೆ ನಿಮಗೆ ಬೋರ್ಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಥಿಯರಿ ಕ್ವಶನ್ಸ್ಗಿಂತ ನ್ಯೂಮರಿಕಲ್ಸೇ ಜಾಸ್ತಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಒಂದು ಕ್ವಶನ್ ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಬರೋ ಚಾನ್ಸ್ ಇರುತ್ತೆ. ನೋಡಿ ಇಲ್ಲಿ, ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಅ ಕಾಲಮ್ ಆಫ್ 0.02 mole per liter KOH solution of diameter 2 cm and length 60 cm is 5 × 10⁻³ ohm. ಅಂದರೆ ಇದು ರೆಸಿಸ್ಟೆನ್ಸ್. ಕ್ಯಾಲ್ಕುಲೇಟ್ ಇಟ್ಸ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ. 3 ಡಿಫ್ರೆಂಟ್ ಕ್ವಾಂಟಿಟೀಸ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಬಟ್ ದ ನಾಟ್ ಗಿವನ್ ಏರಿಯಾ ಡೈರೆಕ್ಟ್ಲಿ, ಬಟ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ವಿ ಹ್ಯಾವ್ ಅ ಫಾರ್ಮುಲಾ A which is equal to pi r square. ಪೈ ವ್ಯಾಲ್ಯೂ ಗೊತ್ತಿರುತ್ತೆ, ಆರ್ ರೇಡಿಯಸ್ ಅವರು ಕೊಟ್ಟಿರ್ತಾರೆ, ಡಯಾಮೀಟರ್ 2 cm ಅಂತ ಕೊಟ್ಟಿದ್ದಾರೆ. ಸೊ ದಟ್ ರೇಡಿಯಸ್ 1 cm ಆಗುತ್ತೆ. ಪೈ ಆರ್ ಸ್ಕ್ವೇರ್ ಮಾಡಿದ್ರೆ ಯು ವಿಲ್ ಗೆಟ್ ಅ 3.14 cm². ದಟ್ ಈಸ್ ಅನ್ ಏರಿಯಾ. ಅದಾದ್ಮೇಲೆ ನಾವು ಫಸ್ಟ್ ರೆಸಿಸ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಸ್ಟಿವಿಟಿಗೆ ರೋ ವಿಚ್ ಇಸ್ ಈಕ್ವಲ್ ಟು RA/L. ಎ ಅಲ್ಲ, ಜಸ್ಟ್ ರೆಸಿಸ್ಟೆನ್ಸ್ 5 × 10⁻³ ಕೊಟ್ಟಿದ್ದಾರೆ. ಏರಿಯಾ ಈಸ್ 3.14 cm². ಲೆಂತ್ ಎಷ್ಟಿದೆ? 2 cm. ಲೆಂತ್ 60 cm ಇದೆ. ಇಷ್ಟು ಕೂಡ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ 2.62 × 10⁻² ಓಮ್ ಸೆಂಟಿಮೀಟರ್. ಸೊ ಇದು ರೆಸಿಸ್ಟಿವಿಟಿ ವ್ಯಾಲ್ಯೂ. ನೆಕ್ಸ್ಟ್ ಕಂಡಕ್ಟಿವಿಟಿ ಫೈಂಡ್ ಔಟ್ ಮಾಡಬೇಕು. ವಿ ನೋ ದಟ್ ಕಂಡಕ್ಟಿವಿಟಿ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಹಾಗಾದರೆ ಬಂದಿರೋ ರೆಸಿಸ್ಟಿವಿಟಿ ವ್ಯಾಲ್ಯೂನ ನಾವು ರೆಸಿಪ್ರೋಕಲ್ ತಗೊಂಡ್ರೆ ವಿಲ್ ಗೆಟ್ ಅ ಕಂಡಕ್ಟಿವಿಟಿ. ಸೊ ರೆಸಿಪ್ರೋಕಲ್ 1 ಎಷ್ಟು ಬಂದಿದೆ? 2.62 × 10⁻² ಮಾಡಿದರೆ, ಸಿಂಪ್ಲಿಫಿಕೇಶನ್ ಮಾಡಿದರೆ ವಿಲ್ ಗೆಟ್ ಅ ಆನ್ಸರ್ 3.82 × 10⁻³ ಸೈಮನ್ ಪರ್ ಸೆಂಟಿಮೀಟರ್. ನೋಡಿ, ಅವಾಗಲೇ ಹೇಳಿದೆ ಸೈಮನ್ ಪರ್ ಸೆಂಟಿಮೀಟರ್ ಅಥವಾ ಸೈಮನ್ ಪರ್ ಮೀಟರ್ ಮೇಲೆ ಕಂಡಕ್ಟಿವಿಟಿ ಯೂನಿಟ್ ಮೇಲೆ ಮೋಲಾರ್ ಕಂಡಕ್ಟಿವಿಟಿ ಫಾರ್ಮುಲಾ ವೇರಿಯೇಷನ್ ಆಗುತ್ತೆ. ಇಲ್ಲೇನಿದೆ? ಸೈಮನ್ ಪರ್ ಸೆಂಟಿಮೀಟರ್ ಇದೆ. ಹಾಗಾದ್ರೆ ಲ್ಯಾಂಬ್ಡಾ ಎಮ್ ವಿಚ್ ಇಸ್ ಈಕ್ವಲ್ ಟು K × 1000/C ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ದ ಫಾರ್ಮುಲಾ ಯೂಸ್ಡ್ ಟು ಫೈಂಡ್ ಔಟ್ ಮೋಲಾರ್ ಕಂಡಕ್ಟಿವಿಟಿ. ಲ್ಯಾಂಬ್ಡಾ ಎಮ್ ವಿಚ್ ಇಸ್ ಈಕ್ವಲ್ ಟು K 1000/C. K ಎಷ್ಟು ಬಂದಿದೆ? 3.82 × 10⁻³ ಇದೆ. ಸೊ 1000 ವಿಲ್ ಟೇಕ್ ಇಟ್ ಆಸ್ 10⁻³ ಮತ್ತೆ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 0.02 moles ಅಂತ ಕೊಟ್ಟಿದ್ದಾರೆ. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ಗೆಟ್ 191 ಸೈಮನ್ cm²/mole. ನೋಡಿ, ಈ ಥರ. ಸೊ 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಫೈಂಡ್ ಔಟ್ ಮಾಡೋ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಥವಾ 2 ಮಾರ್ಕಲ್ಲಿ ಕಂಡಕ್ಟಿವಿಟಿ ವ್ಯಾಲ್ಯೂ ಪ್ರೊವೈಡ್ ಮಾಡಿಬಿಟ್ಟು ಮೋಲಾರ್ ಕಂಡಕ್ಟಿವಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಳ್ಳಿ. ಸೊ ಫಾರ್ಮುಲಾಸ್ ಇಂಪಾರ್ಟೆಂಟ್ ಇರುತ್ತೆ. ಲಾಸ್ಟಲ್ಲಿ ಫಾರ್ಮುಲಾಸು ಮತ್ತು ಸಬ್ಸ್ಟಿಟ್ಯೂಷನ್ನು, ಫೈನಲ್ ಆನ್ಸರ್ ಅಲಾಂಗ್ ವಿತ್ SI ಯೂನಿಟ್. ಯಾವುದೇ ನ್ಯೂಮರಿಕಲ್ ಕೇಳಿ ಇಷ್ಟು ಬರೆದಿರಬೇಕು ಪಾಯಿಂಟ್ಸ್. ಒಂದು ಫಾರ್ಮುಲಾ, ಕಂಪ್ಲೀಟ್ ಫಾರ್ಮುಲಾ ಬರೀತೀರಾ, ಸಬ್ಸ್ಟಿಟ್ಯೂಷನ್, ಫೈನಲ್ ಆನ್ಸರ್ ಅಲಾಂಗ್ ವಿತ್ SI ಯೂನಿಟ್ ಅಥವಾ ಯೂನಿಟ್ಸ್ ಏನಿರುತ್ತೆ ಅದನ್ನು ಬರೆದಿರಬೇಕಾಗತ್ತೆ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸ್ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಗೈನ್ ನ್ಯೂಮರಿಕಲ್ಸ್ ಅಂತ ಬಂದರೆ ನೋಡಿ, ಇಲ್ಲಿ ಫಾರ್ ದ ಸೆಲ್ Mg/Mg2+ ಹ್ಯಾವಿಂಗ್ ಅ ಕಾನ್ಸಂಟ್ರೇಷನ್ 0.01 molar, ಸಾಲ್ಟ್ ಬ್ರಿಡ್ಜ್ ರೆಪ್ರೆಸೆಂಟ್ ಮಾಡಿರ್ತೀವಿ Cu2+ 1 molar /Cu. ರೈಟ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್ಸ್, ದ ಸೆಲ್ ರಿಯಾಕ್ಷನ್ಸ್ ಅಂಡ್ ದ ಕ್ಯಾಲ್ಕುಲೇಟ್ ದ E cell at 298 Kelvin. ಗಿವನ್ E0 cell Mg2+ Mg -2.37 ವೋಲ್ಟ್ ಇದೆ. E0 Cu2+ Cu ಇದು +0.34 ವೋಲ್ಟ್ ಇದೆ. ಏನೆಲ್ಲ ಫೈಂಡ್ ಔಟ್ ಮಾಡಬೇಕು ನಾವಿಲ್ಲಿ? ಸೊ ನೋಡೋಣ. ಫಸ್ಟ್ ಅವ್ರು ಏನು ಹೇಳಿದ್ದಾರೆ? ರೈಟ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್ಸ್. ಈ ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಎಲೆಕ್ಟ್ರೋಡ್ ರಿಯಾಕ್ಷನ್ ಕೇಳ್ಬೋದು, ಅಥವಾ ರಿಯಾಕ್ಷನ್ಸನ್ನು ಅವರೇ ಕೊಟ್ಬಿಟ್ಟು ಸೆಲ್ ರೆಪ್ರೆಸೆಂಟೇಷನನ್ನು ಕೇಳ್ಬೋದು. ಈ 3 ಮಾರ್ಕ್ ನ್ಯೂಮರಿಕಲ್ಸಲ್ಲೇ ಅದೊಂದು ಕ್ವಶನನ್ನು ಏನು ಮಾಡಿರ್ತಾರೆ, ಇಂಪ್ಲಿಮೆಂಟ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ದೇ ಹ್ಯಾವ್ ಗಿವನ್ ಅ ಸೆಲ್ ರೆಪ್ರೆಸೆಂಟೇಷನ್. ನಾವು ಅದಕ್ಕೆ ರಿಯಾಕ್ಷನ್ ಬರೀಬೇಕು. ರಿಯಾಕ್ಷನ್ ಅಂತಂದರೆ ನೋಡಿ, ಸೆಲ್ ರೆಪ್ರೆಸೆಂಟೇಷನ್ನು ಕೂಡ ಹೇಳ್ಕೊಟ್ಟಿರ್ತಾರೆ ತುಂಬ ಸಿಂಪಲ್ ಆಗಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬರಿತೀವಿ ಅದು ಆ್ಯನೋಡು, ಆ್ಯನೋಡಲ್ಲಿ ಆಕ್ಸಿಡೇಷನ್ನೇ ಆಗಬೇಕು. ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಬರಿತೀವಿ ಅದು ಕ್ಯಾಥೋಡ್ ಇರುತ್ತೆ, ಕ್ಯಾಥೋಡಲ್ಲಿ ರಿಡಕ್ಷನ್ನೇ ಆಗಬೇಕು.
ಸೊ ಇಲ್ಲೇನು 2 ಬಾರ್ಸ್ ಅಂತ ಬರೆದಿರ್ತೀವಿ, ದಟ್ ರೆಪ್ರೆಸೆಂಟ್ಸ್ ದ ಸಾಲ್ಟ್ ಬ್ರಿಡ್ಜ್. ಇದು ಸೆಲ್ ರೆಪ್ರೆಸೆಂಟೇಷನ್, ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅದು ಗೊತ್ತಿರಲಿ, ಅದು ಕೂಡ ರಿಯಾಕ್ಷನ್ ಕೇಳಿಬಿಟ್ಟು ಸೆಲ್ ರೆಪ್ರೆಸೆಂಟೇಷನ್ ಬರೀರಿ ಅಂತ ಹೇಳಿದ್ರೆ ನಿಮಗೆ ಈ ಥರ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಇಲ್ಲಿ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗಬೇಕು. Mg ಇದೆ, Mg ಗೆಟ್ಸ್ ಆಕ್ಸಿಡೈಸ್ ಟು Mg2+. ಕ್ಯಾಥೋಡಲ್ಲಿ ರಿಡಕ್ಷನ್ ಆಗಬೇಕು. ಕ್ಯಾಥೋಡಲ್ಲಿ Cu2+ ಅಯಾನ್ ಇದೆ, Cu2+ ಅಯಾನ್ ಗೆಟ್ಸ್ ರಿಡ್ಯೂಸ್ ಟು Cu. ಈ ಥರ ಬರ್ತಿರ್ತೇವೆ. ಈಗ Cu2+ಗೆ ಕಾನ್ಸಂಟ್ರೇಷನ್ 1 ಮೋಲಾರ್ ಇದೆ, Mg2+ಗೆ ಕಾನ್ಸಂಟ್ರೇಷನ್ 0.01 ಮೋಲಾರ್ ಇದೆ. ಈಗ ಈ ಸೆಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನಾವು E0 ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. E0 ಸೆಲ್ ವಿಚ್ ಇಸ್ ಈಕ್ವಲ್ ಟು E0 ಕ್ಯಾಥೋಡ್ ಮೈನಸ್ E0 ಆ್ಯನೋಡ್, ಅಥವಾ E0 ರೈಟ್ ಮೈನಸ್ E0 ಲೆಫ್ಟ್ ಅಂತ ಕೂಡ ಬರ್ಕೋತೀವಿ. ಸೊ E0 ಕ್ಯಾಥೋಡ್ ಏನಿದೆ, ಕ್ಯಾಥೋಡ್ ಅಂತಂದರೆ Cu2+ಗೆ 0.34 ವೋಲ್ಟ್ ಪ್ಲಸ್, ಸರಿ ಮೈನಸ್ ತಗೋಬೇಕು. ಮೈನಸ್ ಆ್ಯನೋಡಲ್ಲಿ ನಮಗೆ -2.37 ಇದೆ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 2.37 ಪ್ಲಸ್ 0.34 ಈಸ್ 2.71 ವೋಲ್ಟ್ ಆಗುತ್ತೆ. E0 ಸೆಲ್ ಬಂತು ನಮಗೆ. ಈಗ ವಿ ಶುಡ್ ಅಪ್ಲೈ ನರ್ನ್ಸ್ಟ್ ಈಕ್ವೇಷನ್. ನರ್ನ್ಸ್ಟ್ ಈಕ್ವೇಷನ್ ಅಪ್ಲೈ ಮಾಡುವಾಗ ಫಸ್ಟು ಈಕ್ವೇಷನ್ ಬರೀಬೇಕಾಗುತ್ತೆ. ಫಾರ್ಮುಲಾ E ಸೆಲ್ ವಿಚ್ ಈಸ್ ಈಕ್ವಲ್ ಟು E0 ಸೆಲ್ minus 0.0591 divided by n log. So metal ion present in product side ಅಲ್ಲಿ Mg2+ concentration ಬರಿತೀವಿ, divided by metal ion present in reactant side ಅಲ್ಲಿ Cu2+ ion concentration ಅನ್ನು ಬರೆದಿರ್ತೀವಿ. ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಈ ಥರ ಇರುತ್ತೆ. ಸೊ ಈ ಸೆಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. E0 ಸೆಲ್ ವ್ಯಾಲ್ಯೂ ಎಷ್ಟು ಬಂದಿದೆ, 2.71 ಇದೆ. ಎನ್ ಅಂದರೆ ಏನು, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್. ಸೊ ನೀವು ಯಾವುದೇ ಅಯಾನ್ನ ಕನ್ಸಿಡರ್ ಮಾಡಿ, Mg2+ ಅಂದರೂ 2 ಎಲೆಕ್ಟ್ರಾನ್ಸ್ ಇರುತ್ತೆ, Cu2+ ಟು Cu ಅಂತಂದ್ರು 2 ಎಲೆಕ್ಟ್ರಾನ್ಸ್ ಇರುತ್ತೆ. ದೇರ್ಫೋರ್ ಎನ್ ವ್ಯಾಲ್ಯೂ ಈಸ್ 2. ಲಾಗ್ ಕಾನ್ಸಂಟ್ರೇಷನ್ ಆಫ್ Mg2+ ಕಾನ್ಸಂಟ್ರೇಷನ್ ಬಂದು 0.01 ಮೋಲಾರ್ ಇದೆ. ಅದನ್ನು ನಾನು 10⁻⁻2 ಅಂತ ಬರ್ಕೋಬೋದು. 10⁻⁻2 ಡಿವೈಡೆಡ್ ಬೈ Cu2+ ಕಾನ್ಸಂಟ್ರೇಷನ್ ಬಂದು 1 ಮೋಲಾರ್ ಇರುತ್ತೆ. ಸೊ ಲಾಗ್ ವ್ಯಾಲ್ಯೂಸ್ ಅವರೇ ಪ್ರೊವೈಡ್ ಮಾಡಿರ್ತಾರೆ ಕ್ವಶನಲ್ಲಿ, ಥಿಯರಿ ಎಕ್ಸಾಮ್ಸಲ್ಲಿ. ಆರ್ ಎಲ್ಸ್ ಲಾಗ್ ವ್ಯಾಲ್ಯೂ ಪ್ರೊವೈಡ್ ಮಾಡಿಲ್ಲ ಡೈರೆಕ್ಟ್ಲಿ ಕ್ವಶನಲ್ಲಿ ಅಂತಂದರೆ ದೇ ವಿಲ್ ಪ್ರೊವೈಡ್ ಅ ಲಾಗ್ ಶೀಟ್ಸನ್ನು ಯೂಸ್ ಮಾಡಿಕೊಂಡು ಲಾಗ್ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಇಟ್ಸ್ ವೆರಿ ಸಿಂಪಲ್. ಲಾಗ್ 10 ಪವರ್ ಎನಿಥಿಂಗ್ ಈಸ್ ಕನ್ಸಿಡರ್ಡ್ ಆಸ್ ದಟ್ ವ್ಯಾಲ್ಯೂ. ಲಾಗ್ 10⁻⁻2 ಇತ್ತು ಅಂತಂದರೆ -2ನೇ ಇರುತ್ತೆ. ಸೊ ಹಾಗಾದರೆ 2.71 ಮೈನಸ್ 0.0591 ಡಿವೈಡೆಡ್ ಬೈ 2. ಲಾಗ್ 1 0 ಆಗುತ್ತೆ ಡಿನಾಮಿನೇಟರು. ಸೊ ಲಾಗ್ 10⁻⁻2 ಅಂದರೆ -2 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಆ ಎರಡು 2ನ ನಾವು ಕ್ಯಾನ್ಸಲ್ ಮಾಡ್ಬೋದು. 2.71 ಪ್ಲಸ್ 0.0591 ಅಂತಂದರೆ ಇಟ್ಸ್ 2.77 ವೋಲ್ಟ್. ಸೊ ಹೀಗೆ ನರ್ನ್ಸ್ಟ್ ಈಕ್ವೇಷನ್ ಮೇಲೆ 3 ಮಾರ್ಕ್ ನ್ಯೂಮರಿಕಲ್ಸ್ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಮ್ಯಾಕ್ಸಿಮಮ್ ಒಂದು 3 ಮಾರ್ಕ್ ಕ್ವಶನ್ ಕಂಪಲ್ಸರಿ ನ್ಯೂಮರಿಕಲ್ ಅಂತಂದರೆ ನರ್ನ್ಸ್ಟ್ ಈಕ್ವೇಷನ್ ಬೇಸಿಸ್ ಮೇಲೆ ಇರುತ್ತೆ. ಹೀಗೆ ಸೊ ಸಾಲ್ವ್ ಮಾಡ್ತೇವೆ. ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸ್ ಅಂತ ಬಂದರೆ ನಮಗೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ಅದನ್ನೇ ಹಾಕಿದೆ ನಾನು. Given E0 value of Al3+ bar Al is minus 1.66 volt and E0 value of Mg2+ bar Mg is minus 2.37 volt. Construct a galvanic cell using these electrodes and calculate the standard free energy change delta G0 for the cell reaction ಅಂತ ಕೇಳ್ಯಾರೆ. ಸೊ ಇಲ್ಲಿ ಅಗೇನ್ ಈ ಥರ ಕೊಟ್ಬಿಟ್ರು ನಮಗಿಲ್ಲಿ ಕ್ಯಾಥೋಡ್ ಯಾವುದು ಆ್ಯನೋಡ್ ಯಾವುದು ಗೊತ್ತಾಗ್ತಾ ಇಲ್ಲ. ನೋಡಿ ಅವ್ರು ಯಾವುದೇ ವ್ಯಾಲ್ಯೂಸ್ ಕೊಟ್ಟಿರಲಿ, ಆಲ್ವೇಸ್ ದ ಹೈಯರ್ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಯಾಥೋಡ್, ಲೆಸರ್ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್ ಆಸ್ ಎನ್ ಆ್ಯನೋಡ್ ಟು ಫೈಂಡ್ ಔಟ್ E0 ಸೆಲ್. ಹಾಗಾದರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರೋದ್ರಿಂದ -1.66 ಇದೇ ಹೈಯರ್ ವ್ಯಾಲ್ಯೂ ಇರುತ್ತೆ. ಹಾಗಾದರೆ ಇದು ಕ್ಯಾಥೋಡ್ ಆಗುತ್ತೆ. -2.37 ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇದು ಲೆಸರ್ ವ್ಯಾಲ್ಯೂ ಆಗುತ್ತೆ, ಇದು ಆ್ಯನೋಡ್ ಆಗುತ್ತೆ. ಹಾಗಾದರೆ ಫಸ್ಟ್ ನಾವು E0 ಸೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. E0 ಸೆಲ್ ವಿಚ್ ಇಸ್ ಈಕ್ವಲ್ ಟು E0 cell which is equal to E0 cathode minus E0 anode ಅಥವಾ E0 right minus E0 left. E0 cathode ಎಷ್ಟಿದೆ, -1.66 ಇದೆ. ಮೈನಸ್ ಆಫ್
ಇ ನಾಟ್ ಆ್ಯನೋಡ್ ಎಷ್ಟಿದೆ -2.37 ಇದೆ. ಸಿಂಪ್ಲಿಫೈ ಮಾಡಿದರೆ ನಿಮಗೆ ಇ ನಾಟ್ ವ್ಯಾಲ್ಯೂ 0.71 ವೋಲ್ಟ್ ಬರುತ್ತೆ. ಇ ನಾಟ್ ವ್ಯಾಲ್ಯೂ ನಾರ್ಮಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಬೇಕಂತಂದರೆ ಪಾಸಿಟಿವ್ ವ್ಯಾಲ್ಯೂ ಇರಬೇಕು. ನೆಕ್ಸ್ಟು ಡೆಲ್ಟಾ ಜಿ ನಾಟ್ ಅನ್ನು ಫೈಂಡ್ ಔಟ್ ಮಾಡೋಣ. ವಿ ಹ್ಯಾವ್ ಅ ಫಾರ್ಮುಲಾ ಡೆಲ್ಟಾ ಜಿ ನಾಟ್ ವಿಚ್ ಇಸ್ ಈಕ್ವಲ್ ಟು -NF ಇ ನಾಟ್ ಸೆಲ್. ಎನ್ ಅಂತಂದರೆ ಅಗೇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ಡು, ಎಫ್ ಅಂತಂದರೆ ಫೆರಡೇಸ್ ಕಾನ್ಸ್ಟೆಂಟ್ 96,500, ಇ ನಾಟ್ ಸೆಲ್ 0.71 ಬಂದಿದೆ. ಈಗ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು, ಬಟ್ ವಿ ಹ್ಯಾವ್ ಅ ಡಿಫ್ರೆಂಟ್ ರಿಯಾಕ್ಷನ್. ನೋಡಿ ಇಲ್ಲಿ ಫಸ್ಟು ಆ್ಯನೋಡ್ ಆಕ್ಸಿಡೇಷನ್ ಆಗಬೇಕು, Mg2 ಪ್ಲಸ್ 2 ಎಲೆಕ್ಟ್ರಾನ್ ಗಿವ್ಸ್ ರೈಸ್ ಟು Mg. ನೆಕ್ಸ್ಟು ಕ್ಯಾಥೋಡಲ್ಲಿ ರಿಡಕ್ಷನ್ ಆಗುತ್ತೆ, AL ಅಪೋಸಿಟ್ ಬರ್ತಿದ್ದೀನಿ, ಜಸ್ಟ್ ವೆಯ್ಟ್ ಫಾರ್ ಅ ಸೆಕೆಂಡ್. ಆ್ಯನೋಡಲ್ಲಿ ನಾರ್ಮಲಿ ಆಕ್ಸಿಡೇಷನ್ನೇ ಆಗಬೇಕು, ನಾನು ರಿಯಾಕ್ಷನನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಬರೆದ್ಬಿಟ್ಟೆ. ಸೊ ಆಕ್ಸಿಡೇಷನ್ ಅಂತಂದರೆ Mg ಗಿವ್ಸ್ ರೈಸ್ ಟು Mg2 ಪ್ಲಸ್ 2 ಎಲೆಕ್ಟ್ರಾನ್ಸ್ ಅಂತ ಬರ್ತಿರ್ತೀವಿ. ಹಾಗೆ ಇಲ್ಲಿ ಕ್ಯಾಥೋಡಲ್ಲಿ ರಿಡಕ್ಷನ್ ಆಗಬೇಕು, Al3 ಪ್ಲಸ್ 3 ಎಲೆಕ್ಟ್ರಾನ್ ಗಿವ್ಸ್ ರೈಸ್ ಟು Al. ಸೊ ಈ ಥರ ಬಂದ್ಬಿಟ್ರೆ ನೋಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗಬೇಕು ಅಂತಂದರೆ ವಿ ಶುಡ್ ಮಲ್ಟಿಪ್ಲೈ ವಿತ್ ಎನಿ ಸೂಟಬಲ್ ನಂಬರ್. ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ, ಎರಡು ಕ್ಯಾನ್ಸಲ್ ಆಗಬೇಕು ಅಂತಂದರೆ ನಾವು ಆಪೋಸಿಟ್ ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಫಸ್ಟ್ ರಿಯಾಕ್ಷನ್ ಈಸ್ ಮಲ್ಟಿಪ್ಲೈಡ್ ಬೈ 3 ವೇರ್ ಸೆಕೆಂಡ್ ಇಕ್ವೇಷನ್ ಈಸ್ ಮಲ್ಟಿಪ್ಲೈಡ್ ಬೈ 2. ಆಗ 6 ಎಲೆಕ್ಟ್ರಾನ್ಸ್ ಆಗುತ್ತೆ ಆನ್ ಬೋತ್ ದ ಸೈಡ್, ವಿ ಕ್ಯಾನ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಥಿಂಗ್ಸನ್ನು ಆಸ್ ಇಟ್ ಈಸ್ ಬರೀತೀವಿ. 3Mg ಪ್ಲಸ್ 2Al3 ಪ್ಲಸ್ ಗಿವ್ಸ್ ರೈಸ್ ಟು 3Mg2 ಪ್ಲಸ್ 2Al ಈ ಥರ ಬರ್ದಿದ್ದೀವಿ. ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಅಂತಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸು 6 ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಎನ್ ವ್ಯಾಲ್ಯೂ 6 ಇದೆ, ಫ್ಯಾರಡೇಸ್ ಕಾನ್ಸ್ಟೆಂಟ್ ಬಂದು 96,500, ಇ ನಾಟ್ ಸೆಲ್ ವ್ಯಾಲ್ಯೂ ಬಂದು 0.71 ವೋಲ್ಟ್. ಇಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ವ್ಯಾಲ್ಯೂಸು -411,000 ಜೌಲ್ಸ್ ಪರ್ ಮೋಲ್ ಬರುತ್ತೆ. ಅದನ್ನೇ ಕಿಲೋ ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ -411 ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಬರೆದಿರ್ತೀವಿ. ಸೊ ದಿಸ್ ಈಸ್ ದ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ. ಸೊ ಹೀಗೆ we can find out standard Gibbs free energy change by any cell reaction or a cell representation by using delta G naught which is equal to -NF E naught cell. n ಕ್ಯಾಲ್ಕುಲೇಟ್ ಮಾಡೋದು ಒಂದು ನಿಮಗೆ ಗೊತ್ತಾಯ್ತು ಅಂತಂದರೆ ಈಸಿ, ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಡೆಲ್ಟಾ ಜಿ ನಾಟ್ ಇಷ್ಟಿರುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಯಾವುದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟ್ರಲ್ಲಿ ಅಂತಂದರೆ ನೋಡಿ ಅದರ್ ಕ್ವಶನ್ಸ್ ಅಂತ ಹಾಕಿದ್ದೀನಿ ಇಲ್ಲಿ. ಸೊ ಈ ಥರದ್ದೆಲ್ಲ ನ್ಯೂಮರಿಕಲ್ಸ್ ನಾವೇನೀಗ ಡಿಸ್ಕಸ್ ಮಾಡಿದ್ವಿ, ಒಂದು ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಮೇಲೆ ಇರ್ಬೋದು, ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಮೇಲೆ ಇರ್ಬೋದು, ನರ್ನ್ಸ್ ಇಕ್ವೇಷನ್ ಕಾನ್ಸೆಪ್ಟ್ ಮೇಲೆ ಇರ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇಕ್ವೇಷನ್ ಮೇಲೆ ಇರ್ಬೋದು. ಇನ್ನೊಂದು ನ್ಯೂಮರಿಕಲ್ ಐ ಥಿಂಕ್ ನಾನು ಅದನ್ನು ಹಾಕಿಲ್ಲ, ಫ್ಯಾರಡೇಸ್ ಕಾನ್ಸ್ಟೆಂಟ್, ಫ್ಯಾರಡೇಸ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಮೇಲೂ ಕೂಡ 2 ಮಾರ್ಕ್ ನ್ಯೂಮರಿಕಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಲ್ಲೊಂದು ನ್ಯೂಮರಿಕಲ್ಸನ್ನು ನೀವು NCERTನಲ್ಲಿ ನೋಡಿದರೆ ರೆಫರ್ ಮಾಡಿದ್ರೆ ವಿಲ್ ಗೆಟ್ ಡಿಫ್ರೆಂಟ್ ನ್ಯೂಮರಿಕಲ್ಸ್, ಅದನ್ನು ಕೂಡ ಕ್ಯಾಲ್ಕುಲೇಷನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಬೇರೆ ಕ್ವಶನ್ಸ್ ಅವಾಗಲೇ ನಾನು ಹೇಳಿದೆ, ಕರೋಷನ್, ಡಿಫೈನ್ ಕರೋಷನ್, ಮತ್ತು ನೇಮ್ ದ ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್, ಇದೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಕರೋಷನ್ ಅಂತಂದರೆ ನಾರ್ಮಲಿ ನಿಮಗೆ ಗೊತ್ತೇ ಇದೆ. ಸೊ ಲಾಸ್ ಆಫ್ ಮೆಟಲ್ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ಸ್ ಆರ್ ಹೈಡ್ರಾಕ್ಸೈಡ್ಸ್ ಬೈ ಅಪ್ಲಿಕೇಶನ್ ಆಫ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಲೈಕ್ ಮಾಯ್ಶ್ಚರು, ಅಟ್ಮಾಸ್ಫಿಯರಿಕ್ ಏರ್ ಅಂತ ಹೇಳ್ತೀವಿ. ಎಕ್ಸಸಿವ್ ಆಕ್ಸಿಡೇಷನ್ ಆಗಿರುತ್ತೆ. ಎಕ್ಸಸಿವ್ ಆಕ್ಸಿಡೇಷನ್ ಆಗಿಬಿಟ್ಟು ಮೆಟಲ್ಲು ಇಟ್ ಲಾಸಸ್ ಇಟ್ಸ್ ಮೆಟಾಲಿಕ್ ನೇಚರ್. ಸೊ ಪ್ರಿವೆನ್ಷನ್ ಆಫ್ ಕರೋಷನ್ಗೆ ಜಸ್ಟ್ ನೇಮ್ ಬರೆದ್ರೆ ಸಾಕು, ಪ್ರೋಸೆಸ್ ಯಾವುದೆಲ್ಲ ಯೂಸ್ ಆಗುತ್ತೆ ಅಂತ. ಬ್ಯಾರಿಯರ್ ಪ್ರೊಟೆಕ್ಷನ್ ಮೆಥಡ್, ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಮೆಥಡ್, ಇನ್ನೂ ತುಂಬ ಸಿಂಪಲ್ ಅಂತಂದರೆ ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಈ ಥರದ್ದೆಲ್ಲ ಬರೆದಿರ್ತೀವಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಅದೊಂಥರ ಸಮುದ್ರ ಥರ, ನಿಮಗೆ ಕಾನ್ಸೆಪ್ಟ್ಸ್ ಹೇಳ್ತಾ ಹೋದರೆ ಇನ್ನೂ ಒಂದಷ್ಟು ಕಾನ್ಸೆಪ್ಟ್ಸ್ ನಾವು ಹೇಳ್ತಾನೇ ಇರ್ತೀವಿ. ಸೊ ಹಂಗಾಗಿ ಎಲ್ಲ ಕಾನ್ಸೆಪ್ಟ್ಸು ಇಂಪಾರ್ಟೆಂಟೇ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಬ್ಯಾಟ್ರೀಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸನ್ನು ಕೇಳಿರ್ತಾರೆ. 2 ಟೈಪ್ಸ್ ಆಫ್ ಬ್ಯಾಟ್ರೀಸ್ ವಿ ಹಾವ್, ಪ್ರೈಮರಿ ಮತ್ತು ಸೆಕೆಂಡರಿ ಬ್ಯಾಟ್ರಿ. ಪ್ರೈಮರಿ ಬ್ಯಾಟ್ರಿ ಅಂದರೆ ರೀಚಾರ್ಜ್ ಆಗೋಲ್ಲ, ಇಟ್ ಕೆನಾಟ್ ಬಿ ರೀಯೂಸಬಲ್, ರೀಚಾರ್ಜಬಲ್. ಸೆಕೆಂಡರಿ ಬ್ಯಾಟ್ರೀಸ್ ಅಂತಂದರೆ
ವಿಚ್ ಕ್ಯಾನ್ ಬಿ ರಿಯೂಸ್ಡ್ ಬೈ ಚಾರ್ಜಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಅದು ರೀಚಾರ್ಜಬಲ್ ಇರುತ್ತೆ. ಆ ಪ್ರೈಮರಿ ಸೆಕೆಂಡ್ರಿ ಬ್ಯಾಟ್ರೀಸಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಒಂದು ನೀವು NCERT ರೆಫರ್ ಮಾಡಿ, ಅದರಲ್ಲಿ ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜಿಂಗ್ ರಿಯಾಕ್ಷನ್ಸ್ ಇರುತ್ತೆ. ಆ ರಿಯಾಕ್ಷನ್ಸಲ್ಲೇ ನಿಮಗೆ MCQ ಕ್ವಶನ್ಸನ್ನು ಕೇಳಿರ್ತಾರೆ. ಏನು ಚಾರ್ಜಿಂಗ್ಗೆ ರಿಯಾಕ್ಷನ್ಸ್ ಬರೆದಿರ್ತೀರಾ, ಸೇಮ್ ರಿಯಾಕ್ಷನ್ಸನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಡಿಸ್ಚಾರ್ಜಿಂಗ್ಗೆ ಬರೆದಿರ್ತೀರ ಅಷ್ಟೆ. ಸೊ ಆ ಒಂದು ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಒಂದು ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ಕಂಪಲ್ಸರಿ ಕ್ವಶನ್ ಅದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ MCQಸಲ್ಲಿ ಕೇಳ್ಯಾರೆ. ಆ್ಯನೋಡಿಕ್ ಮತ್ತು ಕ್ಯಾಥೋಡಿಕ್ ಸೆಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಅದೊಂದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಇನ್ನೂ ಒಂದು ನೆಕ್ಸ್ಟ್ ಚಾಪ್ಟರ್ ಅಂತ ಹೇಳೋದಾದರೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಸೌತ್ ಝೋನ್ ಬ್ಯಾಂಗ್ಳೂರ್ ಅವ್ರಿಗೆ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಮಾತ್ರ ಇರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಡಿಸ್ಕಸ್. ಥ್ಯಾಂಕ್ ಯು.